ಕುರ್ಚಿ ಕದನ ಮುಂದುವರೆದಿದೆ. ರಾಜಕೀಯ ಕುರ್ಚಿಯಾಟ ರಂಗೇರಿದೆ. ಒಂದು ಕುರ್ಚಿ ಇಬ್ಬರ ಕಿತ್ತಾಟ, 3 ಪವರ್ ಸೆಂಟರ್ ಅನ್ನೋ ರೀತಿಯಲ್ಲಿದೆ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ ಪಾಳೆಯದ ಚಿತ್ರಣ. ಸಂಪುಟ ಸರ್ಜರಿಯೋ ಅಧಿಕಾರ ಹಸ್ತಾಂತರವೋ ಅನ್ನೋ ಪ್ರಶ್ನೆಗೆ ಈವರೆಗೂ ಸ್ಪಷ್ಟ ಉತ್ತರ ಲಭ್ಯ ಆಗಿಲ್ಲ. ಕಾಂಗ್ರೆಸ್ನ ಶಾಸಕರು ಹಾಗೆ ಸಚಿವರಲ್ಲೇ ಟೆನ್ಷನ್ ಹೆಚ್ಚಾಗಿದೆ. ಪವರ್ ಸೆಂಟರ್ ಆಗಿ ಮಾರ್ಪಾಟಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮನೆ, ಅದರ ಜೊತೆಯಲ್ಲೇ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆ. ಪ್ರತ್ಯೇಕವಾಗಿ ಈ 3 ಮನೆಗಳಲ್ಲೂ ಕೂಡ ಸಭೆ ಮೇಲೆ ಸಭೆ, ಚರ್ಚೆ ಮೇಲೆ ಚರ್ಚೆ ನಡೀತಾ ಇದೆ. ಕುರ್ಚಿ ಕದನ ಮುಂದುವರೆದಿದೆ. ರಾಜಕೀಯ ಕುರ್ಚಿಯಾಟ ರಂಗೇರಿದೆ. ಒಂದು ಕುರ್ಚಿ ಇಬ್ಬರ ಕಿತ್ತಾಟ, 3 ಪವರ್ ಸೆಂಟರ್ ಅನ್ನೋ ರೀತಿಯಲ್ಲಿದೆ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ ಪಾಳೆಯದ ಚಿತ್ರಣ. ಸಂಪುಟ ಸರ್ಜರಿಯೋ ಅಧಿಕಾರ ಹಸ್ತಾಂತರವೋ ಅನ್ನೋ ಪ್ರಶ್ನೆಗೆ ಈವರೆಗೂ ಸ್ಪಷ್ಟ ಉತ್ತರ ಲಭ್ಯ ಆಗಿಲ್ಲ. ಕಾಂಗ್ರೆಸ್ನ ಶಾಸಕರು ಹಾಗೆ ಸಚಿವರಲ್ಲೇ ಟೆನ್ಷನ್ ಹೆಚ್ಚಾಗಿದೆ. ಪವರ್ ಸೆಂಟರ್ ಆಗಿ ಮಾರ್ಪಾಟಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮನೆ, ಅದರ ಜೊತೆಯಲ್ಲೇ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆ. ಪ್ರತ್ಯೇಕವಾಗಿ ಈ 3 ಮನೆಗಳಲ್ಲೂ ಕೂಡ ಸಭೆ ಮೇಲೆ ಸಭೆ, ಚರ್ಚೆ ಮೇಲೆ ಚರ್ಚೆ ನಡೀತಾ ಇದೆ. ಕುರ್ಚಿ ಕದನ ಮುಂದುವರೆದಿದೆ. ರಾಜಕೀಯ ಕುರ್ಚಿಯಾಟ ರಂಗೇರಿದೆ. ಒಂದು ಕುರ್ಚಿ ಇಬ್ಬರ ಕಿತ್ತಾಟ, 3 ಪವರ್ ಸೆಂಟರ್ ಅನ್ನೋ ರೀತಿಯಲ್ಲಿದೆ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ ಪಾಳೆಯದ ಚಿತ್ರಣ. ಸಂಪುಟ ಸರ್ಜರಿಯೋ ಅಧಿಕಾರ ಹಸ್ತಾಂತರವೋ ಅನ್ನೋ ಪ್ರಶ್ನೆಗೆ ಈವರೆಗೂ ಸ್ಪಷ್ಟ ಉತ್ತರ ಲಭ್ಯ ಆಗಿಲ್ಲ. ಕಾಂಗ್ರೆಸ್ನ ಶಾಸಕರು ಹಾಗೆ ಸಚಿವರಲ್ಲೇ ಟೆನ್ಷನ್ ಹೆಚ್ಚಾಗಿದೆ. ಪವರ್ ಸೆಂಟರ್ ಆಗಿ ಮಾರ್ಪಾಟಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮನೆ, ಅದರ ಜೊತೆಯಲ್ಲೇ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆ. ಪ್ರತ್ಯೇಕವಾಗಿ ಈ 3 ಮನೆಗಳಲ್ಲೂ ಕೂಡ ಸಭೆ ಮೇಲೆ ಸಭೆ, ಚರ್ಚೆ ಮೇಲೆ ಚರ್ಚೆ ನಡೀತಾ ಇದೆ. ಕುರ್ಚಿ ಕದನ ಮುಂದುವರೆದಿದೆ. ರಾಜಕೀಯ ಕುರ್ಚಿಯಾಟ ರಂಗೇರಿದೆ. ಒಂದು ಕುರ್ಚಿ ಇಬ್ಬರ ಕಿತ್ತಾಟ, 3 ಪವರ್ ಸೆಂಟರ್ ಅನ್ನೋ ರೀತಿಯಲ್ಲಿದೆ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ ಪಾಳೆಯದ ಚಿತ್ರಣ. ಸಂಪುಟ ಸರ್ಜರಿಯೋ ಅಧಿಕಾರ ಹಸ್ತಾಂತರವೋ ಅನ್ನೋ ಪ್ರಶ್ನೆಗೆ ಈವರೆಗೂ ಸ್ಪಷ್ಟ ಉತ್ತರ ಲಭ್ಯ ಆಗಿಲ್ಲ. ಕಾಂಗ್ರೆಸ್ನ ಶಾಸಕರು ಹಾಗೆ ಸಚಿವರಲ್ಲೇ ಟೆನ್ಷನ್ ಹೆಚ್ಚಾಗಿದೆ. ಪವರ್ ಸೆಂಟರ್ ಆಗಿ ಮಾರ್ಪಾಟಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮನೆ, ಅದರ ಜೊತೆಯಲ್ಲೇ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆ. ಪ್ರತ್ಯೇಕವಾಗಿ ಈ 3 ಮನೆಗಳಲ್ಲೂ ಕೂಡ ಸಭೆ ಮೇಲೆ ಸಭೆ, ಚರ್ಚೆ ಮೇಲೆ ಚರ್ಚೆ ನಡೀತಾ ಇದೆ. ಕುರ್ಚಿ ಕದನ ಮುಂದುವರೆದಿದೆ. ರಾಜಕೀಯ ಕುರ್ಚಿಯಾಟ ರಂಗೇರಿದೆ. ಒಂದು ಕುರ್ಚಿ ಇಬ್ಬರ ಕಿತ್ತಾಟ, 3 ಪವರ್ ಸೆಂಟರ್ ಅನ್ನೋ ರೀತಿಯಲ್ಲಿದೆ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ ಪಾಳೆಯದ ಚಿತ್ರಣ. ಸಂಪುಟ ಸರ್ಜರಿಯೋ ಅಧಿಕಾರ ಹಸ್ತಾಂತರವೋ ಅನ್ನೋ ಪ್ರಶ್ನೆಗೆ ಈವರೆಗೂ ಸ್ಪಷ್ಟ ಉತ್ತರ ಲಭ್ಯ ಆಗಿಲ್ಲ. ಕಾಂಗ್ರೆಸ್ನ ಶಾಸಕರು ಹಾಗೆ ಸಚಿವರಲ್ಲೇ ಟೆನ್ಷನ್ ಹೆಚ್ಚಾಗಿದೆ. ಪವರ್ ಸೆಂಟರ್ ಆಗಿ ಮಾರ್ಪಾಟಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮನೆ, ಅದರ ಜೊತೆಯಲ್ಲೇ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆ. ಪ್ರತ್ಯೇಕವಾಗಿ ಈ 3 ಮನೆಗಳಲ್ಲೂ ಕೂಡ ಸಭೆ ಮೇಲೆ ಸಭೆ, ಚರ್ಚೆ ಮೇಲೆ ಚರ್ಚೆ ನಡೀತಾ ಇದೆ.
ಕುರ್ಚಿ ಕದನ ಮುಂದುವರೆದಿದೆ. ರಾಜಕೀಯ ಕುರ್ಚಿಯಾಟ ರಂಗೇರಿದೆ. ಒಂದು ಕುರ್ಚಿ ಇಬ್ಬರ ಕಿತ್ತಾಟ, 3 ಪವರ್ ಸೆಂಟರ್ ಅನ್ನೋ ರೀತಿಯಲ್ಲಿದೆ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ ಪಾಳೆಯದ ಚಿತ್ರಣ. ಸಂಪುಟ ಸರ್ಜರಿಯೋ ಅಧಿಕಾರ ಹಸ್ತಾಂತರವೋ ಅನ್ನೋ ಪ್ರಶ್ನೆಗೆ ಈವರೆಗೂ ಸ್ಪಷ್ಟ ಉತ್ತರ ಲಭ್ಯ ಆಗಿಲ್ಲ. ಕಾಂಗ್ರೆಸ್ನ ಶಾಸಕರು ಹಾಗೆ ಸಚಿವರಲ್ಲೇ ಟೆನ್ಷನ್ ಹೆಚ್ಚಾಗಿದೆ. ಪವರ್ ಸೆಂಟರ್ ಆಗಿ ಮಾರ್ಪಾಟಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮನೆ, ಅದರ ಜೊತೆಯಲ್ಲೇ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆ. ಪ್ರತ್ಯೇಕವಾಗಿ ಈ 3 ಮನೆಗಳಲ್ಲೂ ಕೂಡ ಸಭೆ ಮೇಲೆ ಸಭೆ, ಚರ್ಚೆ ಮೇಲೆ ಚರ್ಚೆ ನಡೀತಾ ಇದೆ. ಕುರ್ಚಿ ಕದನ ಮುಂದುವರೆದಿದೆ. ರಾಜಕೀಯ ಕುರ್ಚಿಯಾಟ ರಂಗೇರಿದೆ. ಒಂದು ಕುರ್ಚಿ ಇಬ್ಬರ ಕಿತ್ತಾಟ, 3 ಪವರ್ ಸೆಂಟರ್ ಅನ್ನೋ ರೀತಿಯಲ್ಲಿದೆ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ ಪಾಳೆಯದ ಚಿತ್ರಣ. ಸಂಪುಟ ಸರ್ಜರಿಯೋ ಅಧಿಕಾರ ಹಸ್ತಾಂತರವೋ ಅನ್ನೋ ಪ್ರಶ್ನೆಗೆ ಈವರೆಗೂ ಸ್ಪಷ್ಟ ಉತ್ತರ ಲಭ್ಯ ಆಗಿಲ್ಲ. ಕಾಂಗ್ರೆಸ್ನ ಶಾಸಕರು ಹಾಗೆ ಸಚಿವರಲ್ಲೇ ಟೆನ್ಷನ್ ಹೆಚ್ಚಾಗಿದೆ. ಪವರ್ ಸೆಂಟರ್ ಆಗಿ ಮಾರ್ಪಾಟಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮನೆ, ಅದರ ಜೊತೆಯಲ್ಲೇ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆ. ಪ್ರತ್ಯೇಕವಾಗಿ ಈ 3 ಮನೆಗಳಲ್ಲೂ ಕೂಡ ಸಭೆ ಮೇಲೆ ಸಭೆ, ಚರ್ಚೆ ಮೇಲೆ ಚರ್ಚೆ ನಡೀತಾ ಇದೆ. ಕುರ್ಚಿ ಕದನ ಮುಂದುವರೆದಿದೆ. ರಾಜಕೀಯ ಕುರ್ಚಿಯಾಟ ರಂಗೇರಿದೆ. ಒಂದು ಕುರ್ಚಿ ಇಬ್ಬರ ಕಿತ್ತಾಟ, 3 ಪವರ್ ಸೆಂಟರ್ ಅನ್ನೋ ರೀತಿಯಲ್ಲಿದೆ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ ಪಾಳೆಯದ ಚಿತ್ರಣ. ಸಂಪುಟ ಸರ್ಜರಿಯೋ ಅಧಿಕಾರ ಹಸ್ತಾಂತರವೋ ಅನ್ನೋ ಪ್ರಶ್ನೆಗೆ ಈವರೆಗೂ ಸ್ಪಷ್ಟ ಉತ್ತರ ಲಭ್ಯ ಆಗಿಲ್ಲ. ಕಾಂಗ್ರೆಸ್ನ ಶಾಸಕರು ಹಾಗೆ ಸಚಿವರಲ್ಲೇ ಟೆನ್ಷನ್ ಹೆಚ್ಚಾಗಿದೆ. ಪವರ್ ಸೆಂಟರ್ ಆಗಿ ಮಾರ್ಪಾಟಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮನೆ, ಅದರ ಜೊತೆಯಲ್ಲೇ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆ. ಪ್ರತ್ಯೇಕವಾಗಿ ಈ 3 ಮನೆಗಳಲ್ಲೂ ಕೂಡ ಸಭೆ ಮೇಲೆ ಸಭೆ, ಚರ್ಚೆ ಮೇಲೆ ಚರ್ಚೆ ನಡೀತಾ ಇದೆ.